ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಹೋದ ವೀಡಿಯೋನಲ್ಲಿ ನನಗೆ ರೆಗ್ಯುಲರಾಗಿ ವಿಡಿಯೋ ಎಷ್ಟಾಗಬೇಕು ಅನ್ನೋಂಗೆ ಹೋದ್ರೂ ವಿಡಿಯೋ ಹಾಕೋಕ್ಕೆ ಆಗ್ತಾರೆ ಫ್ರೆಂಡ್ಸ್, ಸ್ವಲ್ಪ ಕಾರಣಾಂತರದಿಂದ ಸಾರಿ. ಇವಾಗ ನಾನು ನಿಮಗೆ ಅದು ಲಂಗ ಬ್ಲೌಸ್ದ ಡಿಸೈನು ಮತ್ತು ಲಂಗ ಬ್ಲೌಸ್ ಯಾವ ಥರ ನಾನು ಲಂಗ ಅಲ್ಲ, ನನ್ನ ಲಂಗದ್ದು ಸಲ ತೋರಿಸಿದ್ದೆ ಸ್ಕರ್ಟ್ದು. ಇವತ್ತು ನಾನು ಬ್ಲೌಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ರನ್ನಿಂಗ್ ಕಲರು, ಇದು ಕಾಂಟ್ರಾಸ್ಟ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಬಟ್ ನಾನು ಇದೇ ಒಂದು ಸ್ಯಾರಿ ನನ್ನಲ್ಲಿ ಅವ್ರಿಗೆ ರನ್ನಿಂಗ್ ಕಲರಲ್ಲೇ ನಾನು ಯಾವ ಥರ ಹೊಲ್ಕೊಟ್ಟಿದ್ದೀನಿ ಅವರಿಗೆ ಡಿಸೈನ್ ಆಗಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಆದಷ್ಟು ಹೊಸ್ದಾಗಿ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಒಂದೊಂದು ಲೈಕ್ಗಳು ನಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕೋಕ್ಕೆ. ನನಗೆ ಇನ್ನೊಂದು ಏನು ಗೊತ್ತಾ, ಎಷ್ಟೇ ನನಗೆ ನಾನೇ ಧೈರ್ಯ ತೊಗೊಂಡು ವಿಡಿಯೋಸ್ ಹಾಕಬೇಕು ಅಂತ ಹೋದ್ರೂ ಯಾವ ವಿಡಿಯೋಸ್ ಹಾಕಿದ್ರೂ ಇಷ್ಟೇ ವ್ಯೂಸು ಅನ್ನೋಂಗೆ ಆಗುತ್ತಲ್ವಾ ಅನ್ನೋ ಥರ ನನಗೆ ಸ್ವಲ್ಪ ಬೇಜಾರು ಅಷ್ಟೇ. ಅಂದರೆ ತುಂಬ ಏನು ಫಸ್ಟ್ ತುಂಬಾ ನಾನು ಯೂಟ್ಯೂಬಲ್ಲಿ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ ಅಂದ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಏನು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಿಮಗೆ ಯೂಸ್ ಆಗಂಗಿದ್ರೆ ಈ ಥರದ ವೀಡಿಯೋಸ್ಗಳು ಖಂಡಿತವಾಗೂ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಆದಷ್ಟು ನಿಮಗೆ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನೀವು ಪಾಯಿಂಟ್ಗಳು ಬರ್ತಾವಲ್ಲ, ನೀವು ಶೇಪ್ ಕೊಟ್ಟಾಗ ಆ ಪಾಯಿಂಟ್ನ ನೀವು ಈ ಥರವಾಗಿ ತೊಗೋಬೇಕಾಗುತ್ತೆ. ಕತ್ತರಿಗಿಂತನೂ ಈ ಥರ ಒಂದು ಟೆಸ್ಟರ್ ಅಥವಾ ಚಿಕ್ಕ ಸ್ಕ್ರೂ ಡ್ರೈವರ್ ನಿಮ್ಮ ಹತ್ರ ಟೂಲ್ಸ್ ಅಂತ ಇದ್ದೇ ಇರುತ್ತಲ್ವ, ಈ ಥರದಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ. ಪಾಯಿಂಟು ತುಂಬ ಚೆನ್ನಾಗಿ ಬರುತ್ತೆ ಪಾಯಿಂಟು. ಹಂಗಾಗಿ ಇವಾಗ ನೋಡಿ, ನಾನು ಆ ಡಿಸೈನ್ಗೆ ಕರೆಕ್ಟಾಗಿ ಒಂದು ಸ್ವಲ್ಪ ನಮ್ಮ ಲೈನಿಂಗು ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಬಟ್ ನಾನು ಹೋಗಿರಲಿಲ್ಲ, ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಾಗ ಅವರು ಈ ಕಲರ್ ತಗೊಂಡ್ಬಿಟ್ಟಿದ್ರು. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಏನು ಡಿಸೈನಿಗೆ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇದು ನಾನು ಮುಂಚೆನೇ ಹೇಳ್ದಂಗೆ 8 ವರ್ಷದ ಮಗು ಇದು. ಅದು ತುಂಬಾ ಸಣ್ಣಕ್ಕಿದೆ, ತುಂಬ ಹೈಟು ಕಡಿಮೆನೇ ಇದ್ಲು ಅಂತ ಹೇಳ್ಬೋದು. ಬಟ್ ನಾನು ಅವಳು ಒಂದು 2 ವರ್ಷವರೆಗೂ ವೇರ್ ಮಾಡೋ ಥರನೇ ನಾನು ಬ್ಲೌಸು ಅಥವಾ ಲಂಗ ಸ್ಕರ್ಟ್ ಎಲ್ಲ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ನೀವು ಇದರೊಳಗಡೆ ಬೇಕಾದರೆ ಕ್ಯಾನ್ವಾಸ್ ಹಾಕಿ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಕ್ಯಾನ್ವಾಸ್ ಹಾಕಿಲ್ಲ. ಕ್ಯಾನ್ವಾಸ್ ಹಾಕುವಾಗ ಖಂಡಿತವಾಗ್ಲೂ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಬಾಕ್ಸ್ ಶೇಪಿಗೆ ಕರೆಕ್ಟಾಗಿ ನೀವು ಪಾಯಿಂಟ್ಗಳನ್ನ ನೀಟಾಗಿ ಕೂರಿಸ್ಬೇಕಾಗುತ್ತೆ. ಆವಾಗ ನಿಮಗೆ ಒಂದು ಬಾಕ್ಸ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಥರ ಅಂದರೆ ಬರೀ ಪಲ್ಟಾಯಿಸ್ಕೊಂಡು ಈ ಥರ ಸ್ಟಿಚ್ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ಕ್ಯಾನ್ವಾಸ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಒಂಥರ ಇದು ಸ್ಯಾರಿ ಬಂದ್ಬಿಟ್ಟು ತುಂಬ ರಫು ಹಾರ್ಡಾಗಿತ್ತು. ಹಂಗಾಗಿ ನಾನು ಮತ್ತು ಕ್ಯಾನ್ವಾಸ್ ಹಾಕಿದ್ರೂ ಅಲ್ಲಿ ತುಂಬಾ ಗಟ್ಟಿ ಹಾರ್ಡಾಗುತ್ತೆ ಅಂದ್ಬಿಟ್ಟು ನಾನು ಕ್ಯಾನ್ವಾಸ್ ಹಾಕಲಿಲ್ಲ. ಸಾಫ್ಟಾಗಿದ್ದರೆ ಖಂಡಿತವಾಗ್ಲೂ ಆಗ್ತಾಯಿದೆ, ತುಂಬ ಚೆನ್ನಾಗಿ ಬರೋದು. ಫಿನಿಶಿಂಗ್ ಇವಾಗಲೂ ಕೂಡ ಏನಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ, ನಾನು ಇಲ್ಲಿ ಬ್ಲೌಸ್ ಅಂದರೆ ಸ್ಯಾರಿ ಪೀಸ್ನೇ ನಾನು ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಿಮಗೆ ಲೈನಿಂಗ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ. ಲೈನಿಂಗ್ನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ ನಾನು. ಸಾಮಾನ್ಯ ಕಡಿಮೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದು ಮೆಜರ್ಮೆಂಟಿಗೆ ಕಡಿಮೆ. ಬಟ್ ಇದು ತುಂಬ ಕಂಫರ್ಟಬಲ್ ಆಗಿತ್ತು ಕಟ್ಟಿಂಗ್ನ ಮಾಡೋಕ್ಕೆ, ಹಂಗಾಗಿ ನಾನು ಕಟ್ನ ಮಾಡಿ ಇಟ್ಕೊಂಡಿದ್ದೆ. ಎಕ್ಸ್ಟ್ರಾ ಬಂದಿರೋ ಲೈನಿಂಗ್ನ ನಾನು ಕಟ್ ಮಾಡ್ಕೊತೀನಿ. ನೀವು ಲೈನಿಂಗ್ ಕಟ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ನೀವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿರೋದ್ರಿಂದ ನಾನು ಲೈನಿಂಗ್ನ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ನ ಮಾಡ್ಕೋತಾ ಇದ್ದೀನಿ. ಈ ಥರದವಕ್ಕೆಲ್ಲ ಆಲ್ಮೋಸ್ಟ್ ಒಂದು ಒಳಗಡೆ ಎಲ್ಲ ಒಂದು ಓವರ್ಲಾಕು ಈ ಥರ ಎಲ್ಲ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಶೇಪ್ನ ನಾನು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಲಾಸ್ಟಿಗೆ ಅಂದರೆ ನಾನು ಹಬ್ಬದ ಮನೆ ಕೆಲಸ ಮಾಡ್ತಾಯಿರೋ ಟೈಮಲ್ಲಿ ಅವ್ರು ಬಂದು ಇಸ್ಕೊಂಡು ಹೋದ್ರು. ಅವತ್ತು ನಾನು ಅಂಗಡಿ ಕ್ಲೋಸ್ ಮಾಡಿದ್ದೆ, ಸಂಡೇ ಬಂದು ಅವ್ರು ಇಸ್ಕೊಂಡು ಹೋದ್ರು. ಇಲ್ಲಿ ನೋಡಿ, ನಾನು ಇದಕ್ಕೂ ಅಷ್ಟೇ ನಾನು ಕ್ಯಾನ್ವಾಸ್ ಆಗಲಿ ಅಥವಾ ಲೈನಿಂಗ್ ಆಗಲಿ ಏನೂ ಹಾಕಿಲ್ಲ. ಯಾಕೆ ಅಂದರೆ ಮಗು ತುಂಬ ಸಣ್ಣ ಇತ್ತು, ಅದಕ್ಕೆ ನಾನು ಹೆವಿ ಅದು ಇದು ಎಲ್ಲ ಹಾಕಿ ಬ್ಲೌಸು ಒಂಥರ ವೆಯ್ಟ್ ಅನಿಸುತ್ತೆ. ಹಾಗಾಗಿ ನಾನು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ಈ ಥರ ಮಾಡಿಕೊಂಡು ಒಳಗಡೆ ಅದು ಚುಚ್ಚದೇ ಇರೋ ಥರ ಮಗುಗೆ ಇದು ಓರ್ಲಾಕ್ನ ಮಾಡಿದ್ದೀನಿ. ಅಂದರೆ ಈ ಥರ ಜರಿ ಇರೋದು ಒಳಗಡೆ ಬಿಟ್ಬಿಟ್ರೆ
ಅಂದರೆ ಓವರ್ಲಾಕ್ ಮಾಡ್ದೇನೆ ಬಿಟ್ಟರೆ ನಿಮಗೆ ಒಂಥರ ಅದು ಚುಚ್ಚುತ್ತೆ, ಇರಿಟೇಷನ್ ಮಾಡುತ್ತೆ ಮಕ್ಕಳಿಗೆ. ಮಕ್ಕಳು ಗೊತ್ತಲ್ಲ, ಮೊದಲೇ ಒಂದು ಸ್ವಲ್ಪ ಚುಚ್ಚು ಡ್ರೆಸ್ ಎಲ್ಲ ಇಕ್ಕದಷ್ಟು ಇಷ್ಟಪಡಲ್ಲ. ಹಂಗಾಗಿ ನೋಡಿ, ನಾನೀಗ ಗೋಲ್ಡ್ ಕಲರ್ದು ಬಟ್ಟೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಒಳಗಡೆ ಗೋಲ್ಡ್ ಕಲರ್ ಕೊಡ್ತಾಯಿದ್ದೆ. ಬಟ್ ಗೋಲ್ಡ್ ಕಲರ್ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ನಾನು ಗೋಲ್ಡ್ ಕಲರ್ ಲೇಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿದ್ರು ಒಳಗಡೆ ಫುಲ್ಲು ನಾನು ಓವರ್ಲಾಕ್ನ ಮಾಡ್ತೀನಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಓವರ್ಲಾಕು. ಆವಾಗ ನಿಮಗೆ ಅವ್ರ ಮಗುಗೆ ಚುಚ್ಚಲ್ಲ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಆಯಿತು. ಇವಾಗ ಡಿಸೈನ್ ಆಯ್ತಲ್ವ, ಈಗ ನೀಟಾಗಿ ಈ ಥರ ಗೋಲ್ಡ್ ಕಲರಲ್ಲಿ ಹೈಲೈಟ್ ಮಾಡೋಣ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಗೋಲ್ಡ್ ಕಲರಲ್ಲಿ ಅದು ಏನು ನಾನು ಶೇಪ್ನ ಹಾಕ್ಕೊಂಡಿದ್ದೀನಿ ಆ ಶೇಪಿಗೆ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅವರು ಗೋಲ್ಡ್ ಕಲರ್ ಬಟ್ಟೆ ತಂದುಕೊಟ್ಟು ಈ ಥರ ಪರ್ಪಲ್ ಕಲರು ಬ್ಲೌಸ್ ಲಂಗ ಬಂದಿರೋದಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸೋದು. ಬಟ್ ಅವ್ರು ನನಗೇನು ಹೇಳಲಿಲ್ಲ. ಅವರು ಇವಾಗ ಅವ್ರವ್ರ ಬಜೆಟಿಗೆ ತಕ್ಕನಾಗಿ ಹೊಲ್ಸ್ಕೊಂಡಿರ್ತಾರಲ್ವ. ನಾನಿದು ಅವ್ರಿಗೆ ತುಂಬ ಕಡಿಮೆಗೆ ಹೊಲ್ಕೊಟ್ಟಿದ್ದೀನಿ. ಒಂದು 450 ರುಪೀಸ್ ತೊಗೊಂಡೆ ಇದಕ್ಕೆ, ಲಂಗ ಬ್ಲೌಸಿಗೆ. ಮತ್ತು ಇದಕ್ಕೆ ಒಂದು ವೇಲ್ ಕೂಡ ಮಾಡಿದೆ, ತುಂಬ ಚೆನ್ನಾಗಿ ಸೈಡಲ್ಲಿ ಸಣ್ಣದಾಗಿ ಇವಾಗ ವೇರ್ ಮಾಡ್ತಾರಲ್ಲ ಆ ಥರ ವೇಲು ಕೂಡ ಮಾಡಿ ಕೊಟ್ಟೆ. ನಾನು ತೊಗೊಂಡಿದ್ದು 450. ಬಟ್ ಟೌನಲ್ಲೆಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ ಒಂದು 650 700ವರೆಗೂ ಚಾರ್ಜ್ ಮಾಡ್ತಾರೆ. ನಾನು ತೊಗೊಂಡಿರೋದು 450 ಅಷ್ಟೇ. ಹಂಗಾಗಿ ತುಂಬ ರೀಸನಬಲ್ ಪ್ರೈಸಿಗೆ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ತುಂಬ ಅಥವಾ ಗೌನ್ಸ್ಗಳಾಗಲಿ ಲಂಗ ಬ್ಲೌಸ್ಗಳಾಗಲಿ ನಮ್ಮ ಅರಸೀಕೆರೆ ಸುತ್ತಮುತ್ತ ಯಾರಾದರೂ ಸ್ಟಿಚ್ ಮಾಡಿಸ್ಕೊಳಂಗಿದ್ರೆ ಖಂಡಿತವಾಗ್ಲೂ ನನ್ನ ಶಾಪಿಗೆ ನೀವು ವಿಸಿಟ ಮಾಡ್ಬೋದು. ವರ್ಕ್ ಮಾಡಬೇಕಾದ್ರೆ ಕೊಡ್ತೀವಿ, ವರ್ಕು ಕೂಡ ಮಾಡಿಸ್ಕೋಬೋದು. ಅದೊಂದು ನೆಕ್ಸ್ಟು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಫ್ರೆಂಡ್ಸ್, ಆದಷ್ಟು ಬೇಗ. ಕೆಲವೊಂದು ಐಡಿಯಾಗಳಿದ್ದಾವೆ, ಇದೇ ವಿಡಿಯೋ ಮಾಡಬೇಕು, ಈ ಥರ ವೀಡಿಯೋಸ್ಗಳು ಮಾಡಬೇಕು ಅಂತ. ನನ್ನ ಫ್ರೀ ಟೈಮಲ್ಲಿ ಅದೆಲ್ಲ ಮಾಡಿಕೊಂಡು ಖಂಡಿತವಾಗ್ಲೂ ನಿಮಗೆ ಅದನ್ನು ಅಪ್ಲೋಡ ಮಾಡ್ತೀನಿ. ಆದಷ್ಟು ವಿಡಿಯೋ ನೋಡಿ ನನಗೆ ಸಪೋರ್ಟ್ನ ಮಾಡಿ. ನೋಡಿ ಈ ಥರ ಹೈಲೈಟ್ ಮಾಡಿದ್ದೀನಿ ಗೋಲ್ಡ್ ಕಲರ್ ಇದರಲ್ಲಿ ಲೇಸಲ್ಲಿ. ಅದೇ ಇದರಲ್ಲಿ ಹೈಲೈಟಾಗಿ ಕಾಣಿಸ್ತಾ ಇದೆ. ಹಂಗಾಗಿ ವೇರ್ ಮಾಡಿದಾಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಾನು ಅದೊಂದು ಸ್ವಲ್ಪ ತೊಗೋಬೇಕಿತ್ತು, ಒಂದು ಪಿಕ್ ತೊಗೋಬೇಕಿತ್ತು, ಅದು ಒಂಚೂರು ವೀಡಿಯೋ ಮಾಡ್ಕೋಬೇಕಿತ್ತು. ಇವಾಗ ನೋಡಿ ಕರೆಕ್ಟಾಗಿ ಅದು ಫ್ರಂಟ್ ಶೇಪ್ ರೆಡಿ ಆಯಿತು. ಇವಾಗ ಬ್ಯಾಕ್ ಶೇಪ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ, ನಾನು ಇದಕ್ಕೆ ಯಾವುದೇ ಥರ ಕ್ಯಾನ್ವಾಸ್ ಏನು ಯೂಸ್ ಮಾಡಿಲ್ಲ. ಪಲ್ಟಾಯಿಸ್ಕೋತೀವಲ್ಲ ಆ ಥರ ಪಲ್ಟಾಯಿಸ್ಕೊಳ್ತಾ ಇದ್ದೀನಿ. ಬಟ್ ಬ್ಯಾಕಿಗೆ ನಾನು ಬಟನ್ ಇಡ್ತಾ ಇದ್ದೀನಿ. ಇದಕ್ಕೆ ಉಕ್ಸ್ ಥರ ಈಗ ಬ್ಲೌಸ್ಗೆಲ್ಲ ಇಡ್ತೀವಲ್ವ, ಉಕ್ಸು ಕಾಜಾ ಮತ್ತೆ ಮಾಡಿ ಉಕ್ಸು, ಆ ಥರ ಉಕ್ಸ್ನ ಇಡ್ತಾ ಇದ್ದೀನಿ. ನಾನು ಟೈಲರಿಂಗ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಬೇಕು, ಅದನ್ನು ಮಾಡಬೇಕು ಅಂದ್ಕೊಂಡು ಇನ್ನೂ ಮಾಡೋಕ್ಕಾಗಿಲ್ಲ. ಬಟ್ ಮಾಡ್ತೀನಿ, ಬಿಡಲ್ಲ. ಮತ್ತು ನನ್ನ ಶಾಪ್ದು ಕೂಡ ಅಡ್ರೆಸ್ಸು ಹೇಳಬೇಕು. ಅದೆಲ್ಲ ಅದು ಡಿಸೈನ್ದು ವಿಡಿಯೋ ಮಾಡಿದ್ವಾಗ ಅದರ ನೆಕ್ಸ್ಟಿಗೆ ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಬಂದು ಹೊಲಿಸ್ಕೋಬೋದು ಫ್ರೆಂಡ್ಸ್. ಆದಷ್ಟು ರೀಸನಬಲ್ ಪ್ರೈಸಿಗೆ ಹೊಲ್ಕೊಡ್ತಾ ಇದ್ದೀನಿ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ ಗ್ರಿಪ್ಪಿಗೆ. ಇವಾಗ ನಾನು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಲ್ವ, ಅದೇ ಥರ ಸ್ಟಿಚ್ನ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನ್ನ ಕೆಲಸದ ಒತ್ತಡದಿಂದ ಆಗ್ತಾಯಿಲ್ಲ ಫ್ರೆಂಡ್ಸ್. ಆದಷ್ಟು ಇವಾಗ ಪ್ರತಿಯೊಂದು ನಾನೇ ಮಾಡ್ಕೋಬೇಕಾಗಿರುತ್ತಲ್ವ. ಅಂದರೆ ನಾನು ಹೆಲ್ಪಿಗೆ ಯಾರನ್ನೂ ಇಟ್ಕೊಂಡಿಲ್ಲ. ಹಂಗಾಗಿ ಪ್ರತಿಯೊಂದು ಬ್ಲೌಸ್ ಸ್ಟಿಚ್ಚಿಂಗು, ಕಟ್ಟಿಂಗು, ಮತ್ತು ಇವು ಎಮ್ಮಿಂಗ್ ಮಾಡೋದಾಗಲಿ, ಉಕ್ಸ್ಗಳು ಹಾಕೋದಾಗಲಿ ನಾನೇ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಹೇಳಿದ್ದು, ಯಾಕೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಂಗಡಿ ಮಾಡಿದಾಗ ಹೆಲ್ಪರ್ನ ತಗೊಳ್ಳೋದು ಒಳ್ಳೇದಾ ತಗೊಳ್ಳದೇ ಇರೋದು ಒಳ್ಳೇದಾ ಆ ಥರದ್ದೆಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಬೇಕಾಗತ್ತೆ. ಅದು ಕೆಲವು ಜನಕ್ಕೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಮೋಟಿವೇಶನ್ ವಿಡಿಯೋ ಅಂತ ಕೂಡ ಅದು ಹೇಳ್ಬೋದು. ನೋಡೋಣ ನೆಕ್ಸ್ಟ್. ಆದರೆ ಯೂಸ್ ಆಗೋರ್ಗೆ ಆಗಲಿ ಅಂತ ಮಾಡೋದು ಫ್ರೆಂಡ್ಸ್. ಬೇಕಾದರೆ ನಿಮಗೆ ಯೂಸ್ ಆದರೆ ನೀವು ಯೂಸ್ ಮಾಡ್ಕೊಳ್ಳಿ, ಯೂಸ್ ಆಗಲ್ಲ ಅಂದರೆ ಯೂಸ್ ಆಗೋರಿಗೆ ಹಾಕ್ತೇವೆ. ಹಂಗಾಗಿ ನಾವು ವೀಡಿಯೋಸ್ಗಳನ್ನ ಮಾಡೋದು. ಅಥವಾ ನಮಗೆ ಕೆಲಸ ಇಲ್ಲ, ಅಥವಾ ನಮಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂತ ಅಲ್ಲ. ಟೈಲರಿಂಗಲ್ಲಿ ಒಂದೊಂದು ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಇವಾಗ ಇಲ್ಲಿ ನೋಡಿ ನಾನು ಇದು
ಸೆಂಟರ್ನ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟನ್ ಅಂದರೆ ಉಕ್ಸು ಕಾಜಾ ಮತ್ತು ಉಕ್ಸು ಪಟ್ಟಿ ಮಾಡಬೇಕಲ್ವ, ಹಂಗಾಗಿ ಇವಾಗ ನೋಡಿ ಈ ಥರ ಬಟ್ಟೆನ ಸೇಮ್ ಬ್ಲೌಸಿಗೆ ನಾವು ಹಾಕ್ತೀವಲ್ವ, ಎಷ್ಟೊಂದು ಸಲ ತೋರಿಸಿದ್ದೀನಲ್ವ. ನೆಕ್ಸ್ಟು ನಾನು ನಿಮಗೆ ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನ ಹಾಕ್ತೀನಿ. ಅಂದರೆ ಕೆಲವೊಂದು ದಿವಸ ಆಗದೇ ಇರ್ಬೋದು, ಬಟ್ ನಾನು ಜನವರಿಲೇ ವೀಡಿಯೋಸ್ ಮಾಡಿದ್ದೆ, ನಾನು ಡೈಲಿನ ವೀಡಿಯೋ ಹಾಕ್ತೀನಿ ರೆಗ್ಯುಲರಾಗಿ ಅಂತ. ಬಟ್ ನನ್ನ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಹಾಕೋಕ್ಕೆ. ನೆಕ್ಸ್ಟು ನಿಮಗೆ ಹೇಳ್ತಾ ಇಲ್ವಾ, ನನ್ನ ವೀಡಿಯೋಸ್ಗಳನ್ನ ನೋಡಿನೇ ನೀವು ಟೈಲರಿಂಗ್ನ ಕಲಿಬೋದು ಫ್ರೀಯಾಗಿ. ಇದಂತೂ ಭರವಸೆ ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡ್ಬೋದು, ಅಥವಾ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ, ಅಥವಾ ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಏನು ಬೈ ಚಾನ್ಸ್ ಯಾವಾಗಾದರೂ ಇದೆ ಆಲ್ರೆಡಿ ನನ್ನ ಚಾನಲಲ್ಲಿ ಕಾಂಟ್ಯಾಕ್ಟ್ ನಂಬರು. ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ನಿಮಗೆ ಏನಾದ್ರು ಡಿಸೈನ್ಸ್ಗಳು ಬೇಕು, ಅಥವಾ ನನ್ನ ಹತ್ರ ನೀವು ವರ್ಕ್ ಮಾಡಿಸ್ಬೇಕು ಅನ್ನೋಂಗಿದ್ರು ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ನೆಕ್ಸ್ಟೊಂದು ಅದರದ್ದೇ ಆದ ರಿಲೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೆ ಅದರಲ್ಲಿ ನಂಬರ್ನ ಮೆನ್ಷನ್ನ ಮಾಡ್ತೀನಿ. ಆದಷ್ಟು ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಉಕ್ಸ್ಪಟ್ಟಿ ಮಾಡ್ತಾಯಿದ್ದೀನಿ. ಕಾಜಾಪಟ್ಟಿ ಆಲ್ರೆಡಿ ಆಯಿತು, ನೀವು ನೋಡಿದ್ರಲ್ವ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎರಡೂ ಕೂಡ ರೆಡಿ ಆಯಿತು. ಇವಾಗ ನೋಡಿ ಕರೆಕ್ಟಾಗಿ ನೀವು ಇವಾಗ ಇದಕ್ಕೆ ಫಿನಿಶಿಂಗ್ ಮಾಡ್ಕೋಬೇಕು. ಅಲ್ಲಿ ಕೆಳಗಡೆ ಸ್ವಲ್ಪ ಪಟ್ಟಿಗಳನ್ನ ಕೊಟ್ಕೊಂಡು ಫಿನಿಶಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ಚಿಕ್ಕದಾಗಿ ಡಾಟ್ಸ್ ಇಡಿ ಮಗುಗೆ, ಈ ಥರ ಫ್ರಂಟಿಗೆ ಮಾತ್ರ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಫ್ರಂಟು ಅಥವಾ ಬ್ಯಾಕು ಎರಡಕ್ಕೂ ಕೂಡ ಇಡ್ಬೋದು. ಇರಲಿ, ಚೆನ್ನಾಗಿರುತ್ತೆ ಈ ಥರ ಡಾಟ್ಸು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂದರೆ ದಪ್ಪ ಇದ್ದಾರೆ ಸಣ್ಣ ಇದ್ದಾರೆ ಅನ್ನೋ ಇದಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದೊಂದು ಡಾಟ್ಸ್ ಇಡೋದ್ರಿಂದ. ಹಂಗಾಗಿ ಇಲ್ವಾಗ ನೋಡಿ ನಾನಿವಾಗ ಶೋಲ್ಡರ್ ಜಾಯಿಂಟ ಮಾಡ್ತಾಯಿದ್ದೀನಿ. ಎರಡೂ ಸೈಡು ಶೋಲ್ಡರ್ ಜಾಯಿಂಟ್ ಮಾಡಿ ನೀಟಾಗಿ 4 ಲಾಕ್ನಲ್ಲಿ ಫಿನಿಶಿಂಗ್ನ ಕೊಡ್ತೀನಿ ನಾನು. ನನ್ನ ಬ್ಲೌಸ್ಗಳು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್. ಕೆಲವೊಂದು ಮಾಡೋಕ್ಕೆ ಎಮಿಂಗು ಮಾಡ್ತೀನಿ, ಕೆಲವೊಂದಕ್ಕೆ ಮಾಡೋಕ್ಕೆ ಕೆಳಗಡೆನೂ ಕೂಡ, ಅಂದರೆ ಲೋಯರ್ ಚೆಸ್ಟ್ ಬರುತ್ತಲ್ಲ ಅಲ್ಲೂ ಕೂಡ ನಾನು ಎಮಿಂಗ ಮಾಡಿಕೊಡ್ತೀನಿ. ಕೆಲವೊಬ್ರಿಗೆ ಇಲ್ಲ ನಂಗೆ ಹಿಂಗೆ ಸ್ಟಿಚ್ ಮಾಡಿ ಕೊಡಿ ಅಂತಾರೆ, ಹಂಗಾಗಿ ಅವರಿಗೆ ನಾನು ಅದೇ ಥರ ಕೊಡ್ತೀನಿ. ಇಲ್ಲಿ ಕೆಳಗೆ ನೋಡಿ ಇದು ಈ ಥರ ಬಾರ್ಡ್ರಲ್ಲಿ ನಾನು ಫ್ರಿಲ್ನ ಇಡ್ತಾಯಿದ್ದೀನಿ ಬ್ಲೌಸಿಗೆ. ಹಂಗಾಗಿ ಬೇಕಲ್ವ, ಫ್ರಿಲ್ ಬೇಕು ಅಂದರೆ ಸ್ವಲ್ಪ ಲೆಂತಿಯಾಗಿರಬೇಕು ಬಟ್ಟೆ, ಹಂಗಾಗಿ ಲೆಂತಿಯಾಗಿರಬೇಕು ಬಟ್ಟೆ, ಹಂಗಾಗಿ ಜಾಯಿನ್ನ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ಯಾರಿ ಬಾರ್ಡರು. ನಾನೀಗ ಬ್ಲೌಸಿಗೆ ಯೂಸ್ ಮಾಡ್ಕೊಂಡಿರೋದು ಸ್ಯಾರಿ ಸೆರಗು. ಇದಕ್ಕೆ ಅದು ಬಾರ್ಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಂಗಾಗಿ ನಾನು ಲೆಂತ್ ಎಷ್ಟಿತ್ತು ಬಾರ್ಡರ್ದು ಅಷ್ಟು ಲೆಂತನ್ನು ನಾನು ಇಲ್ಲಿ ಮಗುಗೆ ಇಡ್ತಾಯಿದ್ದೀನಿ. ಅದಕ್ಕೆ ಯಾಕೆ ಅಂದರೆ ಇವಾಗ ನಾವು ದುಡ್ಡು ತೊಗೊಂಡಿದ್ದೀವಿ ಅಥವಾ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ಅಂದರೆ ಅದು ಸ್ವಲ್ಪ ದಿವಸ ವೇರ್ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ಲೆಂತಿಯಾಗೆ ಬ್ಲೌಸು ತುಂಬ ಲೆಂತಿಯಾಗಿ, ಅಂದರೆ ಲಂಗ ಬೇಕಾದರೆ ಕೆಳಗಡೆ ಸ್ವಲ್ಪ ಉದ್ದ ಇಡ್ಬೋದು, ಅಂದರೆ ಮಡಿಸಿ ಸ್ಟಿಚ್ ಮಾಡ್ಬೋದು. ಬ್ಲೌಸ್ನ ಅಷ್ಟೊಂದು ಇದಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಟ್ರೈನ ಮಾಡಿ ಮಗುಗೆ ನೀಟಾಗಿ ಸ್ಟಿಚ್ ಮಾಡೋ ಥರ ಮಾಡಿಕೊಟ್ಟಿದ್ದೀನಿ. ಹೇಳಿದ್ನಲ್ವ, ಇದು ತುಂಬ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾನು ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳಿಗೆ ಒಂದು ಹೊಲಿಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬಟ್ ಹೊಲಿತೀನಿ ಇಷ್ಟರಲ್ಲೇ ಹೊಲಿದು ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್. ಫ್ರಿಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ನೋಡಿ ಇಷ್ಟು ಫ್ರಿಲ್ನ ನೀವು ಇಡ್ತಾ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐರನ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಫಸ್ಟು ಒಂಥರ ದುಬ್ರ ಅನಿಸುತ್ತಲ್ವಾ, ಒಳಗಡೆ ಫಿಟ್ಟಿಂಗಿಗೆ ನಾನು ಅಷ್ಟು ನರಿಗೆ ಕೊಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟೆ ನಾನು ಬ್ಲೌಸ್ಗೆ ಈ ಥರ ಫ್ರಿಲ್ಲ ಕೊಟ್ಟಿದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಎಷ್ಟು ಉದ್ದ ಬಂದಿದೆ ಅಂತ ಬ್ಲೌಸು ಮತ್ತು ಇದು. ಈಗ ನಾನು ಸೈಡಿಗೆ ಏನು ಮಾಡ್ತೀನಿ ಗೊತ್ತಾ, ಅಷ್ಟೇ ಸೈಡನ್ನು ಸ್ಟಿಚ್ ಮಾಡಲ್ಲ, ಸೈಡಿಗೆ ಈ ಥರ ಫೋಲ್ಡ್ ಮಾಡಿ ನಾನು ಹೊಲಿತೀನಿ. ಸೈಡು ಓಪನ್ ಬಿಡ್ತೀನಿ, ಬಾಡಿ ಮಾತ್ರ ಫಿಟ್ಟಿಂಗಾಗಿ ಹಿಡಿತೀನಿ. ಎರಡೂ ಸೈಡು ಅದೇ ಥರ ಮಾಡ್ತೀನಿ. ಫ್ರಂಟು ಮತ್ತು ಬ್ಯಾಕಿಗೂ ಕೂಡ ಫ್ರಿಲ್ ಇಟ್ಟಿರೋದ್ರಿಂದ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಫ್ರಿಲ್ ಇಟ್ಟಿದ್ದೀನಿ. ಈ ಥರ ನೀಟಾಗಿ ಮಡಿಸ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಟಿಚ್ನ ಮಾಡಿಕೊಂಡು ನೀವು ಆದಷ್ಟು
ಫಿನಿಶಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇದನ್ನೇ ಹೇಳಿದ್ದು ನಾನು, ಐರನ್ ಮಾಡಿದ್ಮೇಲೆ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡು ಕೂಡ ನಾವು ಅದೇ ಥರ ಫ್ರಿಲ್ನ ಇಟ್ಕೋಬೇಕಾಗುತ್ತೆ. ಇವಾಗ ನೋಡಿ ಬ್ಯಾಕ್ ಸೈಡು ಕೂಡ ನಾನು ಅದೇ ಥರ ಫ್ರಿಲ್ ಇಟ್ಕೋತಾ ಇದ್ದೀನಿ. ಬ್ಯಾಕ್ ಸೈಡಿಗೆ ನಾನು ಆದಷ್ಟು ಸ್ಯಾರಿದೇ ಪೀಸ್ ತೊಗೊಂಡೆ. ನನಗೆ ಬಾರ್ಡರ್ ಪೀಸ್ ಆಲ್ರೆಡಿ ನನಗೆ ಶಾರ್ಟೇಜ್ ಆಯಿತು. ಹಂಗಾಗಿ ನಾನು ಅಂದರೆ ಬ್ಯಾಕಿಗೆ ಹೋಗುತ್ತಲ್ವ ಇದು ಬ್ಯಾಕ್ ಸೈಡು, ಹಂಗಾಗಿ ನಾನು ಬ್ಯಾಕಿಗೆ ಸೀರೆದಲ್ಲಿ ಬಟ್ಟೆ ಇತ್ತು ಅದನ್ನು ತೊಗೊಂಡಿದ್ದೀನಿ. ಫ್ರಂಟಿಗೆ ಮಾತ್ರ ನಾನು ಬಾರ್ಡರ್ನ ಕೊಟ್ಟಿದ್ದೀನಿ. ಈ ಥರ ಆಗುತ್ತೆ ಕೆಲವೊಂದು ಟೈಮ್, ಈ ಥರ ಬಟ್ಟೆ ಶಾರ್ಟೇಜ್ ಆದಾಗ ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಶೇರ್ನ ಮಾಡ್ಕೊಂಡಿದ್ದೀನಿ. ಬಟ್ ಇದು ಒಂದೇ ಕಲರ್ ಇರೋದ್ರಿಂದ ಇದು ಬಾರ್ಡರು ಬಟ್ಟೆ ಶಾರ್ಟೇಜ್ ಆದಾಗ ನಾವು ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಅದರಲ್ಲೇನು ವ್ಯತ್ಯಾಸ ಬರಲ್ಲ, ಹಂಗೆ ಹಿಂಗೆ ಆಗಿದೆ ಅಂತಲೂ ಕೂಡ ಏನೂ ಆಗಲ್ಲ. ಇದು ರನ್ನಿಂಗಲ್ಲಿ ಇದೆಯಲ್ಲ ಕಲ್ಲರು, ಹಂಗಾಗಿ ನೋಡಿ ಎಲ್ಲ ಕಡೆಯೂ ನಾನು ಈ ಥರ ಫ್ರಿಲ್ ಇಟ್ಕೊಂಡು ಈ ಥರ ಓವರ್ಲಾಕ್ನ ಮಾಡಿ ಈ ಥರ ಒಂದೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಗ್ರಿಪ್ಪಾಗಿ ತುಂಬ ಚೆನ್ನಾಗಿರುತ್ತೆ, ಮತ್ತು ನಾವು ಐರನ್ ಮಾಡುವಾಗಲೂ ತುಂಬ ಚೆನ್ನಾಗಿ ಕೂರುತ್ತೆ. ಹಂಗಾಗಿ ನೋಡಿ ಸೈಡಲ್ಲಿ ನಾನು ಈ ಥರ ಫೋಲ್ಡ್ ಮಾಡಿ ಮಡಿಸ್ಕೊತಾ ಇದ್ದೀನಿ. ಮಡಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ಗಳೆಲ್ಲ ತುಂಬ ಚೆನ್ನಾಗಿರಬೇಕು ಫ್ರೆಂಡ್ಸ್. ನಾವು ಕೊಡೋ ದುಡ್ಡುಗೆ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿ ಕೊಡೋಂಗಿರಬೇಕು. ಹಂಗಾಗಿ ನೋಡಿ ನಾನು ಎಲ್ಲ ಕಡೆಯೂ ಈ ಥರ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಅದು ಸ್ಟಿಚ್ ಮಾಡಿಲ್ಲ ಅಂದರೆ ಅದೇನು ಚೆನ್ನಾಗಿರುತ್ತಲ್ವ, ಅಷ್ಟು ಇದನ್ನು ನಾನು ಸ್ಟಿಚ್ ಮಾಡ್ತಾ ಇರೋದು ಅಷ್ಟಿಗಷ್ಟೇ ನಾನು ಸೈಡ್ ಓಪನ್ನ ಇದು ಮಾಡೋದು, ಸೈಡು ಫಿಟ್ಟಿಂಗ್ ಮಾಡೋದು. ಇನ್ನು ಮಿಕ್ಕಿರೋದಕ್ಕೆ ನಾನು ಸೈಡ್ ಓಪನ್ನ ಬಿಡ್ತೀನಿ. ಇವಾಗ ನೋಡಿ ನಾನು ಫಿಟ್ಟಿಂಗ್ನು ಕೂಡ ನಾನು ಇದು ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕೂಡ ನಾನು ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ನಾನು ಈ ಥರ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಈಗ ವಾಯ್ಸ್ ಓವರ್ ಕೊಡುವಾಗ ನಮಗೂ ಕೂಡ ಎಷ್ಟು ವಾಯ್ಸ್ ಓವರ್ ಕೊಡೋದು ಅನ್ನಿಸ್ತಾ ಇರುತ್ತೆ. ಹಂಗಾಗಿ ನೋಡಿ ಇವಾಗ ಈ ಥರ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಪಫ್ ಸ್ಲೀವ್ಸ್ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಫ್ ಸ್ಲೀವ್ಸ್ ಇಡೋದು. ಹಂಗಾಗಿ ಇವಾಗ ಪಫ್ ಸ್ಲೀವ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನಾನು ಬಾರ್ಡರ್ಗೆ ಹೇಳ್ತಾ ಇಲ್ವಾ ಅಡ್ಜಸ್ಟ್ ಮಾಡಿದ್ದೀನಿ. ಅದು ಕೊಟ್ಟಿರೋ ಅಂಥ ಡಿಸೈನ್ಸ್ಗಳನ್ನೇ ಕೆಲವೊಂದಕ್ಕೆ ಬಾರ್ಡರ್ನ ತೊಗೊಂಡಿದ್ದೀನಿ, ಕೆಲವೊಂದಕ್ಕೆ ನೋಡಿ ಈ ಥರ ಮ್ಯಾಂಗೋ ಡಿಸೈನ್ ಇದೊಂಥರ ಆಗುತ್ತೆ. ಬಾರ್ಡರ್ನ ನಾನು ಮೇಲ್ಗಡೆ ನೆರಿಗೆ ಥರ ಇಡಬೇಕಲ್ವ, ಅಲ್ಲಿಗೆ ಯೂಸ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಎರಡೂ ಸೈಡನ್ನು ನಾನು ಅದೇ ಥರ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಅದೊಂಚೂರು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಾನು ಫ್ರಿಲ್ ಅಂದರೆ ಈ ಥರದ್ದು ನೆರಿಗೆ ಎಲ್ಲ ಇಟ್ಕೊಂಡಲ್ವ, ಆ ಥರದ್ದೆಲ್ಲ ಸ್ವಲ್ಪ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ನೆಕ್ಸ್ಟ್ ಒಂದು ಈ ಥರ ಪಫ್ ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಲ್ಲ ನಾನು ನಿಮಗೆ ವೀಡಿಯೋ ಮಾಡಿಕೊಂಡು ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಲೋಡ ಮಾಡ್ತೀನಿ. ಈ ಎರಡೂ ಸೈಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕಲ್ವ. ಈಗ ಇನ್ನೊಂದು ಸೈಡ್ ಆಯಿತು, ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಫ್ರೆಂಡ್ಸ್. ಲಾಸ್ಟಿಗೆ ನಾನು ವೀಡಿಯೋದು ಪಿಕ್ ತಗೊಳ್ಳೋದನ್ನೇ ಮರ್ತುಬಿಟ್ಟಿದ್ದೀನಿ. ಏನು ಮಾಡೋದು, ಅಯ್ಯೋ ನಂಗಾಯಿತು. ನನಗೆ ಇವಾಗ ವೀಡಿಯೋ ಎಡಿಟ್ ಮಾಡುವಾಗ ಗೊತ್ತಾಗ್ತೈತೆ ಅದರದ್ದು ಇದೇ ಇಲ್ಲ ಅಂತ. ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಲೈಕ್ ಮಾಡಿ ವೀಡಿಯೋನ.